ಯಾರು ಮನೆಗೆ ಹೋಗಿ ದೀಪ ಹಚ್ಚಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ರು ಮನೆ ಒಳಗೆ ಹಚ್ಚಿರುವಂತ ದೀಪ ಆರಿಸೋ ಕೆಲಸ ಅಂತೂ ನಮ್ಮ ಹುಡುಗ ಮಾಡಿಲ್ಲ. ಇದು ಒಳ್ಳೆಯದು. ಯಾಕಂದ್ರೆ ನಮ್ಗೆಲ್ಲ ಬಾಸ್ ಯಾರಂತಂದ್ರೆ ಸತೀಶ್ ಬಾಸ್ ಅನ್ನುವಂತ ಲೆಕ್ಕಕ್ಕೆ ನಾವೆಲ್ಲ ಇದ್ದವ್ರು. ಕಾರಣ ಏನು ಅಂತಂದ್ರೆ ಅವ್ರ ಜೊತೆಗೆ ಬಹಳ ಪ್ರೀತಿಸಿದ್ದಾರೆ, ಬಹಳ ಒಡನಾಟಗಳಿಟ್ಕೊಂಡಿದ್ದಾರೆ, ಬಹಳ ಈ ಒಂದು ಸಂದರ್ಭ ಒಂದು ದೊಡ್ಡ ಈ ಒಂದು ಖುಷಿಯನ್ನು ಸಂದರ್ಭದಲ್ಲಿ ಎಲ್ಲ ಮಿತ್ರರನ್ನು ಕೇಳಿಕೊಳ್ಳುತ್ತೇವೆ. ಬಂಧುಗಳೇ, ಎಲ್ಲ ಗೆಳೆಯ ವೃಂದಕ್ಕೂ ಶುಭವನ್ನ ಹಾರೈಸುತ್ತೇವೆ. ಈ ಒಂದು ಗೆಳೆತನ ಇದೇ ರೀತಿ ನೂರ್ಕಾಲ ಚಿರಾಯುವಾಗಿ ಉಳಿಯಲಿ, ಇನ್ನಷ್ಟು ಮುಂದಿನ ದಿನಮಾನದಲ್ಲಿ ಗಟ್ಟಿಯಾಗುತ್ತಾ ಹೋಗಲಿ ಅಂತೇಳಿ ಆಶಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದಾರೆ. ಬಂಧುಗಳೇ, महर्षि वाल्मीकि महाराज की, श्री डॉक्टर बाबा साहेब अंबेडकर ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕರು ಮತ್ತು ಹಿರೇಬಾಗೇವಾಡಿ ಬ್ಲಾಕ್ ಎಸ್ಟಿ ಅಧ್ಯಕ್ಷರಾದಂತ ಶ್ರೀ ಪರಶುರಾಮ್ ಪೂಜಾರಿ ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಅವರಿಗೆ ಇವತ್ತಿನ 30ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರ ವತಿಯಿಂದ ನಾನು ಸಲ್ಲಿಸುತ್ತೇನೆ. ದೊಡ್ಡ ಚಪ್ಪಾಳೆ ಬರಲಿ. ಬಸವಣ್ಣವರು ಹೇಳಿದ ಹಾಗೆ ಇವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಎನ್ನುವ ಹಾಗೆ ಎಲ್ಲ ಸಮಾಜದವರ ನವಯುವಕರಿಗೆ ಒಂದು ದಾರಿ ದೀಪವಾಗಬೇಕು ಅವರು. ಯಾಕಂತಂದ್ರೆ ಅವರು ಮಾಡುವಂತ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಮಾಡ್ತಾ ಇದ್ದಾರೆ. ಪ್ರತಿದಿನ ನವಯುವಕರಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅದು ಯಾವುದೇ ಊರಿರಲಿ, ಅಲ್ಲಿಗೆ ಅವರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅಲ್ಲಿ ಬಂದು ತಲುಪಿ ನವಯುವಕರ ಪ್ರಾಬ್ಲಮ್ಸ್ ಗಳನ್ನ ದೂರ ಮಾಡ್ತಾ ಇದ್ದಾರೆ. ಇದನ್ನು ಮೀರಿ ನಿಂತಿರ್ತಕ್ಕಂಥವ್ರು ಯಾರು ಅಂತಂದ್ರೆ ನನ್ನ ಆತ್ಮೀಯ ಶಿಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಎಂತ ಕೆಲಸ ಇತ್ತು ಅಂತಂದ್ರೆ ಬಹಳಷ್ಟು ದೂರದಿಂದ ಇವನ್ ಸಂಬಂಧ ನಾನು ಓಡಿ ಬರಬೇಕಾದಂತ ಪರಿಸ್ಥಿತಿ ಇದೆ. ಇವತ್ತು ನಾನೊಬ್ಬ ಮುಜರಾಯಿ ಇಲಾಖೆ ಒಬ್ಬ ಸದಸ್ಯನಾಗಿ
ಬಹಳಷ್ಟು ವರ್ಷಗಳಿಂದಲೂ ಕೂಡ ನನ್ನ ಜೊತೆ ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ. ಅದರ ಜೊತೆಗೆ ನಿಮ್ಮೆಲ್ಲರ ಇಷ್ಟೊಂದು ಯುವಕರ ಪ್ರೀತಿಯನ್ನು ಗಳಿಸಿದ್ದಾನೆ ಅಂತಂದ್ರೆ ಅವನು ಮಾಡಿರ್ತಕ್ಕಂಥ ಒಂದು ಕೆಲಸ ಕಾರ್ಯ, ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯ. ಸುಮಾರು ನಾನೊಂದು 15-16 ವರ್ಷಗಳಿಂದಲೂ ಕೂಡ ನನ್ನ ಪರ್ಸನ್ ನೋಡ್ತಾ ಇದ್ದೀನಿ. ಆದ್ರೆ ಇವತ್ತಿಗೂ ಕೂಡ ಅವನಲ್ಲಿರ್ತಕ್ಕಂಥ ಭಾವನೆಗಳು ಹೆಂಗಿದಾವೆ ಅಂತಂದ್ರೆ, ಇನ್ನೊಬ್ಬರದ ಅವನಲ್ಲಿ 3 ತತ್ವಗಳನ್ನ ನಾನು ನೋಡಿದೆ. ಏನ್ ತತ್ವಗಳು ಅಂತಂದ್ರೆ, ನಾವು ಯಾರು ಮನೆಗೆ ಹೋಗಿ ದೀಪ ಹಚ್ಚಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ರು ಮನೆ ಒಳಗೆ ಹಚ್ಚಿರುವಂತ ದೀಪ ಆರಿಸೋ ಕೆಲಸ ಅಂತೂ ನಮ್ಮ ಹುಡುಗ ಮಾಡಿಲ್ಲ. ಇದು ಒಂದೇದು. ನಾವು ಯಾರ ಮನೆಗೆ ಹೋಗಿ ಅನ್ನ ಕೊಡಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಯಾರ ಮನೆ ಒಳಗೆ ಹೋಗಿ ದವಸ ಧಾನ್ಯಗಳನ್ನು ಕೊಡಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ರು ತಿನ್ನುವಂತ ಅನ್ನದೊಳಗೆ ಮಣ್ಣು ಹಾಕುವಂತ ಕೆಲಸ ಈ ವ್ಯಕ್ತಿ ಯಾವತ್ತೂ ಮಾಡಿಲ್ಲ. ಯಾಕಂದ್ರೆ ಇನ್ನೊಬ್ಬರು ಮನೆಯೊಳಗೆ ಜಗಳ ಬಗೆಹರಿಸಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಇನ್ನೊಬ್ಬರು ಮನೆಯೊಳಗೆ ಸಂಸಾರ ನೆಟ್ಟಿಗೆ ಮಾಡಕ್ಕಾಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬರ ಸಂಸಾರದೊಳಗೆ ಹುಳಿ ಹಿಂಡುವಂತ ಕೆಲಸವನ್ನು ನಮ್ಮ ಹುಡುಗ ಮಾಡಿಲ್ಲ ಅನ್ನುವಂಥದ್ದಕ್ಕೆ ನನ್ಗೆ ಖುಷಿ ಆಗ್ತದೆ. ಅವ್ನು ಏನೇ ತಪ್ಪು ಮಾಡಿದ್ರು ಕೂಡ ಕೆಲವೊಂದಷ್ಟು ವಿಷಯದೊಳಗೆ ನಾನು ಅವ್ನು ಕೆಲವೊಂದಷ್ಟು ಬುದ್ಧಿವಾದ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಸಮಾಜದೊಳಗೆ ನೀವು ದೊಡ್ಡವ ಆಗ್ಬೇಕು ಅಂತಂದ್ರೆ ಬರೀ ನೀವು ದುಡ್ಡಿದ್ದವ ಅಷ್ಟೇ ದೊಡ್ಡವ ಆಗುದಿಲ್ಲ ಇವತ್ತು ಕಾಲಮಾನದೊಳಗೆ. ಆದ್ರೆ ಸಮಾಜಮುಖಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೋವಾದಾಗ ಆ ನೋವುಗಳಿಗೆ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಕ್ಕಂಥ ಒಂದು ಪ್ರೀತಿ ಏನಿದೆಲ್ಲ, ಇಷ್ಟೊಂದು ಯುವಕರನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಆ ಶಕ್ತಿ ನಮ್ಮ ಪರಶುರಾಮನಲ್ಲಿ ಭಗವತಿ ಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನ ನಿಮ್ಮನ್ನೆಲ್ಲ ನೋಡಿದ್ರೆ ನಿದರ್ಶನಗಳು. ಆದ್ರೆ ಇವತ್ತಿನ ಕಾಲಮಾನದೊಳಗೆ ಒಂದು 10 ಜನ ಸ್ನೇಹಿತರನ್ನು ಗಳಿಸೋದು ತುಂಬಾ ಕಷ್ಟದ ಕೆಲಸ ಇದೆ. ಆದ್ರೆ ಇವತ್ತು ಇಲ್ಲಿ ಬಂದು ನಾನು ನೋಡಿದಾಗ ಸಾವಿರಾರು ಯುವಕರು, ಇಲ್ಲಿ ಏಜ್ ಆದವ್ರು ಯಾರು ಇಲ್ಲ. ಯಾಕಂದ್ರೆ ಎಲ್ಲ ಯುವಕ ಪಡೆ ಇವನ್ ಒಟ್ಟಿಗೆ ನಿಂತ್ಕೊಂಡಿದೆ ಅಂತಂದ್ರೆ ಅವ್ನು ನೀವು ಮೇಲ್ಗಡೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಆ ಭಗವತಿ ಅವನಿಗೆ ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಅವ್ರ ಹಿಂದ್ಗಡೆ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ಜಾರಕಿಹೊಳಿಯ ಅಣ್ಣರ ಕುಟುಂಬದವರಾಗಿರ್ಬೋದು, ನಮ್ಮ ಲಕ್ಷ್ಮೀ ಅಕ್ಕರ ಕುಟುಂಬವರಾಗಿರ್ಬೋದು, ಇನ್ನೂ ಅನೇಕ ಕುಟುಂಬಗಳು ಕೂಡ ಅವನ ಜೊತೆಗೆ ಬಹಳಷ್ಟು ಒಡನಾಟಗಳಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವನು ನಾನು ಕೂಡ ಕೆಲವೊಂದಷ್ಟು ಇಲೆಕ್ಷನ್ಗಳು ಮಾಡಿದ್ದೀವಿ. ಯಾಕಂದ್ರೆ ನಮ್ಗೆಲ್ಲ ಬಾಸ್ ಯಾರಂತಂದ್ರೆ ಸತೀಶ್ ಬಾಸ್ ಅನ್ನುವಂಥ ಲೆಕ್ಕಕ್ಕೆ ನಾವೆಲ್ಲ ಇದ್ದವ್ರು. ಕಾರಣ ಏನು ಅಂತಂದ್ರೆ ಅವ್ರ ಜೊತೆಗೆ ಬಹಳ ಪ್ರೀತಿಸಿದ್ದಾನೆ, ಬಹಳ ಒಡನಾಟಗಳು ಇಟ್ಕೊಂಡಿದ್ದಾರೆ, ಬಹಳ ಹತ್ತಿರದಿಂದ ನಾನು ಅವನು ನೋಡಿದ್ದೇನೆ. ಅದಕ್ಕೆ ಅಣ್ಣವರು ಇವನ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಈ ಒಂದು ಸಂದರ್ಭದೊಳಗೆ ನಾವೆಲ್ಲ ರಾತ್ರಿ 10 ಗಂಟೆ ಆದ್ರೆ ಒಂದು ಮಠವನ್ನು ಬಿಟ್ಟು ಹೊರಗಡೆ ಬರೋದೇ ತುಂಬಾ ಕಷ್ಟದ ಕೆಲಸ. ಆದ್ರೆ ಇಂಥ ಒಂದು ನಿರ್ಜನವಾಗಿರುವಂತ ಪ್ರದೇಶಗಳಿಗೆ ನಾವೆಲ್ಲ ಓಡೋಡಿ ಬಂದಿದ್ದೀವಿ ಅಂತಂದ್ರೆ ಅವನ ಮೇಲ್ಗಡೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಜೊತೆಗೆ ಗೌರವ. ಭಗವಂತನಲ್ಲಿ ನಾವು ಕೇಳೋದು ಇಷ್ಟೇ, ಆ ನಾಗಯಜ್ಜನಲ್ಲಿ, ಎಲ್ಲ ದೇವಾನ ದೇವತೆಗಳಲ್ಲಿ, ಬುದ್ಧ, ಬಸವ, ಅಂಬೇಡ್ಕರ್ ಅವರಲ್ಲಿ ನಾನು ಕೇಳೋದಿಷ್ಟೇ, ಎಲ್ಲರ ಆಯುಷ್ಯ ಭಗವಂತ ಇವನಿಗೆ ಕೊಡ್ಲಿ ಅಂತಕ್ಕಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನು ಕರೆಸಿ ಮಾತಾಡಿ ಅವನಿಗೆ ಆಶೀರ್ವಾದವನ್ನು ಮಾಡಿ